ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಬುಧವಾರ 12ನೇ ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋನನು 3ನೇ ಅಧ್ಯಾಯದ 8ನೇ ವಚನ. ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕಡೆಗೆ ನಾವು ಹಿಂತಿರುಗುವಾಗ, ನಮ್ಮ ದುಷ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿದಾಗ ದೇವರು ನಮ್ಮನ್ನು ಸ್ವೀಕರಿಸಿ ಆಶೀರ್ವದಿಸಿ ಉನ್ನತಕ್ಕೇರಿಸುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಒಂದು ಸಂದರ್ಭ ನಾವು ನೋಡುವಾಗ, ದೇವರು ನಿನವೆ ಮೇಲೆ ಕರುಣೆ ಇಟ್ಟು ನಿನವೆಗೆ ಮುಂದೆ ನಡೆಯುವಂಥ ಕಾರ್ಯವನ್ನು, ಅಂದರೆ ದೇವರು ನಿನವೆಯನ್ನು ನಾಶ ಮಾಡುತ್ತಾನೆಂಬುವಂಥದ್ದನ್ನು ಅವರಿಗೆ ತಿಳಿಸುವಂತೆ ಯೋನನಿಗೆ ದೇವರು ಹೇಳಿದನು. ಯೋನನಾದರೂ ನಿನವೆಯ ದುಷ್ಟತನವನ್ನು ನೋಡಿ ಅವರು ಖಂಡಿತವಾಗಿಯೂ ದೇವರ ಕ್ಷಮೆಗೆ ಯೋಗ್ಯರಲ್ಲ ಎಂಬುದಾಗಿ ನೆನೆಸಿ ತಾರ್ಷೀಷಿಗೆ ಹೊರಟನು. ಆದರೂ ದೇವರು ಯೋನನನ್ನು ತಿರುಗಿ ನಿನೆವೆಗೆ ಹೋಗುವಂತೆ ಮಾಡಿದನು. ನಿನೆವೆಗೆ ಹೋದಂಥ ಯೋನನು ನಿನೆವೆ ಎಲ್ಲ ಹೋಗಿ 40 ದಿವಸದಲ್ಲಿ ಆ ಸ್ಥಳವು ನಾಶವಾಗುವುದು ಎಂಬುದಾಗಿ ಹೇಳಿದಾಗ ಅರಸನು ಭಯಪಟ್ಟು, ದೇವರಿಗೆ ಭಯಪಟ್ಟು, ತಾನು ಗೋಣಿಯನ್ನು ತೊಟ್ಟು ಬೂದಿಯನ್ನು ಹಚ್ಚಿಕೊಂಡು ಗೋಳಾಡತೊಡಗಿದನು. ಅದೇ ರೀತಿಯಲ್ಲಿ ಎಲ್ಲ ಜನರು, ಪಶುಗಳು ಕೂಡ ತಾವು ವ್ಯಥೆಪಟ್ಟು ತಮ್ಮ ಪರಿಸ್ಥಿತಿಯನ್ನು ತಿಳಿದು ದೇವರ ಮುಂದೆ ಬರಬೇಕೆಂಬುದಾಗಿಯೂ, ಮತ್ತು ಈ ವಚನದಲ್ಲಿ ವಿಶೇಷವಾಗಿ ತಮ್ಮ ಎಲ್ಲ ದುಷ್ಟತನವನ್ನು ಬಿಡಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಜನರಿಗೆ ಹೇಳಿದನು. ದುರ್ಮಾರ್ಗವನ್ನು ಬಿಡಬೇಕೆಂಬುದಾಗಿ, ಹಿಂಸೆಯನ್ನು ತೊರೆಯಬೇಕೆಂಬುದಾಗಿ ಆ ಅರಸನು ಹೇಳಿದನು. ಅದರಂತೆ ಮಾಡಿದರೂ ದೇವರು ಅವರನ್ನು ಕ್ಷಮಿಸಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಪಾವನ ದಿನಗಳಲ್ಲಿ ನಾವು ನಮ್ಮ ದುಷ್ಟತನವನ್ನು, ದುರ್ಮಾರ್ಗವನ್ನು ಬಿಡುವಾಗ ದೇವರು ಖಂಡಿತವಾಗಿ ಕರುಣಿಸುವಂತವನಾಗಿದ್ದಾನೆ. ಮತ್ತು ನಾವು ನಮ್ಮ ಹಿಂಸೆ ಮಾಡುವಂಥ ಕೈಗಳು, ನಾವು ಅನೇಕ ಸಂದರ್ಭದಲ್ಲಿ ಮಾಡುವಂಥ ಹಿಂಸೆ ಮಾತುಗಳಿಂದಾಗಲಿ ಕಾರ್ಯದಿಂದಾಗಲಿ ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗೋಣ. ದೇವರು ಕ್ಷಮಿಸುತ್ತಾನೆ. ಕರ್ತನೇ ದಯಾಮಯ ಸ್ವಾಮಿ, ನೀನೇ ನಮ್ಮನ್ನು ಕರುಣಿಸಿ ಬಲಪಡಿಸಿ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.